ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಗೀತ ಲಾಕ್ಸ್. ಇದು ನಮ್ಮನೆ ಕೊನೆ ಪೂಜೆ ದಿವಸ. ನಮ್ಮ ಹಳ್ಳಿ ಕಡೆ ಕೊನೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಯಾವುದೇ ಆಗಿದ್ರೂ ಅಷ್ಟೇ ನಾವು ಬೆಳೆದಿರುವಂತಹ ಬೆಳೆನ ಮೊದಲು ಕೊಯ್ಕೊಳ್ಬೇಕಾದ್ರೆ ಒಂದು ಒಳ್ಳೆಯ ದಿನ ನೋಡಿ ಈ ರೀತಿಯಾಗಿ ಮರಕ್ಕೆ ಪೂಜೆನ ಮಾಡಿ ಕೊಯ್ಕೊಳ್ತೀವಿ. ಹಾಗೆ ಇವತ್ತು ಕೊನೆ ಪೂಜೆನ ಮಾಡಿ ಕೊನೆನ ಕೊಯ್ಕೊಳ್ತಾ ಇದ್ದೀವಿ. ಅಂದರೆ ಶುಕ್ರವಾರ ಒಂದು ಒಳ್ಳೆ ದಿನ ಆಗಿರೋದ್ರಿಂದ ದೇವಿ ಪೂಜೆನ ಮುಗಿಸ್ಕೊಂಡು ಈ ರೀತಿಯಾಗಿ ಕೊನೆಗೆ ಪೂಜೆನ ಮಾಡಿ, ಅಂದರೆ ಮರಕ್ಕೆ ಪೂಜೆನ ಮಾಡಿ ಕೊನೆ ಕೊಯ್ಕೊತೀವಿ. ಹಾಗೆ ಕೊನೆ ಕೊಯ್ದಾದಮೇಲೆ ಈ ರೀತಿಯಾಗಿ ಸುಲಿದು ಇದನ್ನ ಬೇಯಿಸ್ಕೊಳ್ಬೇಕು. ಹಾಗಾಗಿ ಕಾಯಿ ಕೊನೆನ ನಾನು ಈ ರೀತಿಯಾಗಿ ಸುಲ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಾಯಿ ಕೊನೆ ಮತ್ತು ಒಂದು ಹಣ್ಣು ಕೊನೆ ಅಷ್ಟನ್ನೇ ಕೊಯ್ಕೊಂಡಿದ್ವಿ. ಹಾಗಾಗಿ ಅದನ್ನ ಈ ರೀತಿಯಾಗಿ ಸುಲಿದು ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಕೊನೆ ಆಗಿರೋದ್ರಿಂದ ನಾನು ಒಬ್ಬಳೇ ಸುಲಿದೆ. ಹೀಗೆ ಸುಲಿದಾದ್ಮೇಲೆ ಇದನ್ನ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಆಗಿರೋದ್ರಿಂದ ಮನೆ ಒಳಗಡೆ ಇರುವಂತಹ ಒಲೆನಲ್ಲೇ ನಾನು ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಅಡಿಕೆ ಎಲ್ಲ ಕೊಯ್ತೀವಲ್ಲ, ಆವಾಗ ನಾವು ಸಪ್ರೇಟಾಗಿ ಒಲೆನ ಮಾಡಿ ಒಲೆಗೆ ಪೂಜೆನ ಮಾಡಿ ಹಾಗೆ ಅದೇ ಒಲೆಯಲ್ಲಿ ಅಡಿಕೆನ ಬೇಯಿಸ್ಕೊಳ್ತೀವಿ. ಇವಾಗ ಜಸ್ಟ್ ಒಂದು ಸ್ವಲ್ಪ ಅಂತ ನಾವು ಅಡುಗೆ ಎಲ್ಲ ಮಾಡ್ಕೊತೀವಲ್ಲ ಅದೇ ಒಲೆಗೆ ಸ್ವಲ್ಪ ಪೂಜೆನ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಅಡಿಕೆ ಎಲ್ಲ ಸುಲಿದು ಆದಮೇಲೆ ಅಡಿಕೆ ಬೇಯಿಸ್ಕೊಂಡು ಹಾಗೆ ಅದನ್ನ ಒಣಗಿಸ್ಲಿಕ್ಕೆ ಹಾಕಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಹಾಗೆ ತುಂಬ ರುಚಿಯಾಗಿ ಮಾಡ್ಕೊಳ್ಳುವಂತಹ ಟೊಮೆಟೊ ಬಾತ್ನ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಬಾತ್ನ ನಾವು ತುಂಬ ರೀತಿಯಲ್ಲಿ ಮಾಡ್ಕೊತೀವಿ. ಅದರಲ್ಲಿ ಇದು ಸಿಂಪಲ್ ಆಗಿರುವಂತಹ ಮೆಥಡು. ಹಾಗೆ ಇದನ್ನ ಮಾಡ್ಕೊಳ್ಳೋದಕ್ಕೆ ಒಂದು ತವಾನ ಬಿಸಿ ಆಗೋದಕ್ಕೆ ಇಟ್ಟು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು 4-5 ಹಸಿಮೆಣಸು, ಹಾಗೆ ಒಂದು 3 ಒಣಗಿರುವಂತಹ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 2 ಬೆಳ್ಳುಳ್ಳಿ ಗಡ್ಡೆನ ಈ ರೀತಿಯಾಗಿ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿನ ತಗೊಂಡಿದ್ದೀನಿ. ಇವಿಷ್ಟನ್ನು ಈಗ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ನೋಡಿ ಈ ರೀತಿಯಾಗಿ ಘಮ ಬರಬೇಕು, ಅಲ್ಲಿ ತನಕನೂ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 3 ಜನಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಇಷ್ಟು ಸಾಕಾಗತ್ತೆ. ಒಂದು ಸ್ವಲ್ಪ ಜಾಸ್ತಿ ಜನ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಘಮ ಬರಬೇಕು ಕಾಯಿ ತುರಿ ಎಲ್ಲ. ಹಾಗಾಗಿ ಅಲ್ಲಿ ತನಕನೂ ಇದನ್ನ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೋಬೇಕು. ಈ ರೀತಿಯಾಗಿ ಮಾಡಿಕೊಂಡ್ರೆ ಸಿಂಪಲಾಗಿ ಒಂದು ಮಸಾಲೆ ರೆಡಿ ಆಗುತ್ತೆ. ಅಂದರೆ ಆದಷ್ಟು ನುಣ್ಣಗೆ ಇದನ್ನ ರುಬ್ಕೋಬೇಕಾಗತ್ತೆ. ಈ ರೀತಿಯಾಗಿ ಮಸಾಲನ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕುಕ್ಕರಲ್ಲಿ 1 ಸ್ಪೂನ್ ಎಣ್ಣೆ ಹಾಗೆ 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ ಮೇಲೆ ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಹೋಲ್ ಸ್ಪೈಸಸ್ನ ಹಾಕ್ಕೊಳ್ಬೇಕಾಗತ್ತೆ. ಡ್ರೈ ಸ್ಪೈಸಸ್ಸು ನಾನಿಲ್ಲಿ ಚಕ್ಕೆ, ಲವಂಗ, ಹಾಗೆ 1 ಪಲಾವ್ ಎಲೆ, ಹಾಗೆ 1 ಚಕ್ರ ಮೊಗ್ಗು, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1 ಕಪ್ ಆಗುವಷ್ಟು ನೆನೆಸಿರುವಂತಹ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಹಾಕಿದ್ಮೇಲೆ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಹಾಗೆ ಒಂದು 4-5 ಎಲೆ ಆಗುವಷ್ಟು ಬೇವಿನ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈಗ ಮಸಾಲೆನೂ ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಆದಷ್ಟು ನುಣ್ಣಗೆ ರುಬ್ಕೋಬೇಕು. ಈಗ ಇದಕ್ಕೆ 2 ಹುಳಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡದಾಗಿರುವಂತಹ 2 ಹುಳಿ ಟೊಮೆಟೊನ ತಗೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಟೊಮೆಟೊ ಹಾಕಿದ ಮೇಲೆ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಇದಕ್ಕೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ ಈ ರೀತಿಯಾಗಿ ಎಲ್ಲ ತರಕಾರಿಗಳು ಒಂದು ಅರ್ಧ ಆಗುವಷ್ಟು ಬೇಯಬೇಕು. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕಿದ ಮೇಲೆ ಮಸಾಲೆ ಸ್ವಲ್ಪ ಘಮ ಬರೋ ತನಕನೂ ಹುರ್ಕೋಬೇಕು. ಮೊದಲೇ ಹುರಿದಿದ್ವಿ, ಹಾಗಾಗಿ ತುಂಬ ಜಾಸ್ತಿ ಏನೂ ಹುರಿಬೇಕು ಅಂತೇನಿಲ್ಲ. ಆದರೂ ಸ್ವಲ್ಪ ಇದು ಘಮ ಬರಬೇಕು, ಅಲ್ಲಿ ತನಕನೂ ಇದನ್ನ ಹುರ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ತರಕಾರಿಗಳ ಜೊತೆ ಚೆನ್ನಾಗಿ ಬೆರೆಯೋ ಥರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇದಕ್ಕೆ ಈಗ 1 ಕಪ್ ಅಕ್ಕಿ ತಗೊಂಡಿದ್ದೀನಿ, ಅಂದರೆ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರೆಲ್ಲ ಹಾಕಿದ ಮೇಲೆ
ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ನಾನು ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಮೊದಲೆಲ್ಲ ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ಇವಾಗ ಇದಕ್ಕೆ ಉಪ್ಪು ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಹಾಗೆ ನೀರು ಚೆನ್ನಾಗಿ ಕುದಿಬೇಕಾದ್ರೆ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ರೀತಿಯಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನೀರು ಕುದಿಯೋದಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಬೇಯಬೇಕು, ಅಲ್ಲಿ ತನಕ ಇದನ್ನ ಚೆನ್ನಾಗಿ ಒಂದ್ಸರಿ ಬೇಯಿಸ್ಕೊಂಡು ಈ ಥರ ನೀರು ಕುದಿಯುವಂತಹ ಹಂತದಲ್ಲಿ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗತ್ತೆ. ಆದರೆ ತುಂಬ ಸಾಫ್ಟಾಗಿ ಬೇಕು ಅನ್ನೋರು 3 ವಿಸಿಲ್ ಹಾಕ್ಸ್ಕೋಬೋದು, ಇಲ್ಲ ಸ್ವಲ್ಪ ಗಟ್ಟಿಯಾಗಿ ತರಿಯಾಗಿ ಇರಬೇಕು ಅಂದರೆ 2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗತ್ತೆ. ತುಂಬಾ ರುಚಿಯಾಗಿರುವಂತಹ ಹಾಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಟೊಮೆಟೊ ಬಾತ್ ರೆಡಿ ಆಯಿತು. ಈ ರೀತಿಯಾಗಿ ಮಕ್ಕಳಿಗೆ ಟಿಫಿನ್ಗೂ ಕೂಡ ಮಾಡಿಕೊಡ್ಬೋದು, ತುಂಬಾ ಸಖತ್ತಾಗಿರುತ್ತೆ. ಹಾಗೆ ಬೇಗ ಕೂಡ ಮಾಡಿಕೊಡ್ಬೋದು. ಟೊಮೆಟೊ ಬಾತ್ನ ಸುಮಾರು ರೀತಿಯಲ್ಲಿ ಮಾಡ್ಕೊಳ್ತೀವಿ, ಅದರಲ್ಲಿ ಇದು ಕೂಡ ಒಂದು. ಈ ರೀತಿಯಾಗಿ ಬಿಸಿ ಬಿಸಿ ಇರಬೇಕಾದ್ರೇ ಇದನ್ನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಮೊಸರು ಬಜ್ಜಿ ಏನು ಬೇಕು ಅಂತೇನಿಲ್ಲ, ಸ್ಪೈಸಿಯಾಗಿ ಮಾಡ್ಕೊಂಡಿರೋದ್ರಿಂದ ಹಾಗೇ ತಿನ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಹಾಗೆ ಈ ರೀತಿಯಾಗಿ ಬಡಿಸ್ಕೊಂಡು ಇಬ್ಬರು ಸೇರಿ ಊಟನ ಮುಗಿಸ್ಕೊಂಡ್ವಿ. ಹಾಗೆ ಒಬ್ಬರು ಕೆಲಸದವರಿದ್ದರು, ಅವರಿಗೂ ಕೂಡ ಊಟನ ಬಡಿಸ್ಕೊಂಡು ನಾನು ಕೂಡ ಊಟನ ಮುಗಿಸ್ಕೊಂಡೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.